ನಮ್ಮ ಚಾನಲ್ನ ವೀಕ್ಷಣೆ ಮಾಡ್ತಾ ಇರೋರಿಗೆಲ್ಲ ಸ್ವಾಗತ ಮಾಡಲಿಕ್ಕಂತಲೇ ರೋಸ್ ಪೆಟಲ್ನ ಹಾಕಿ ಒಂದು ಒಳ್ಳೆ ರಂಗೋಲಿನ ಬಿಡಿಸಿ ಸ್ವಾಗತ ಮಾಡ್ತಾ ಇದ್ದೀನಿ. ಬನ್ನಿ, ಇವತ್ತಿನ ಬೆಳಗಿನ ಟಿಫನ್ನು ನಾನು ಪೂರಿ ಮಾಡ್ತಾ ಇದ್ದೀನಿ. ಪೂರಿ ಮಾಡಲಿಕ್ಕೆ ನನಗೆ ನನ್ನ ಹಸ್ಬೆಂಡು ಹೆಲ್ಪ್ ಮಾಡ್ತಾ ಇದ್ದಾರೆ. ನಾನು ಬಾಣಲೆಯಲ್ಲಿ ಸ್ವಲ್ಪನೇ ಎಣ್ಣೆ ಹಾಕಿ ಚೆನ್ನಾಗಿ ಬಿಸಿ ಮಾಡಿದ್ದೀನಿ. ಚೆನ್ನಾಗಿ ಬಿಸಿ ಆದಮೇಲೆ ಮೀಡಿಯಮ್ ಫ್ಲೇಮಲ್ಲಿ ಎಣ್ಣೆನ ಇಟ್ಟಿದ್ದೀನಿ. ಪೂರಿ ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಂತ. ಪೂರಿ ಮಾಡಲಿಕ್ಕೆ ನಾನು ಹಿಟ್ಟನ್ನು ಕಲಸಿಟ್ಟು 5 ನಿಮಿಷ ಆದಮೇಲೆ ಚೆನ್ನಾಗಿ ಚಿಕ್ಕ ಚಿಕ್ಕ ಉಂಡೆ ಎಲ್ಲ ಮಾಡಿ ರೆಡಿ ಮಾಡಿ ಇಟ್ಟಿದ್ದೆ. ಆಮೇಲೆ ನಾನೇ ಪೂರಿನ ನಮ್ಮ ಮೆಷಿನಲ್ಲಿ ಈ ಥರ ಒತ್ತಿ ಕೊಡ್ತಾ ಇದ್ದೀನಿ. ನಮ್ಮ ಹಸ್ಬೆಂಡು ಅದನ್ನು ಬೇಯಿಸ್ತಾ ಇದ್ದಾರೆ. ತುಂಬ ಚೆನ್ನಾಗಿ ಬರ್ತವೆ ಪೂರಿಗಳು ಈ ಥರ ಮಾಡೋದ್ರಿಂದ. ಎಲ್ಲ ಪೂರಿಗಳನ್ನೂ ರೆಡಿ ಮಾಡಿದ್ದೀನಿ. ಇದಕ್ಕೆ ಒಂದು ಸಾಗು ಕೂಡ ರೆಡಿ ಮಾಡಿದ್ದೀನಿ. ಬೆಳಗಿನ ಟಿಫನ್ನು ರೆಡಿ ಆಯಿತು. ನಾನು ಈಗ ಸ್ನಾನ ಮಾಡಿ ಬರ್ತೀನಿ. ನಾನು ಸ್ನಾನ ಮಾಡಿ ಬಂದಿದ್ದೀನಿ. ನನ್ನ ಮಗಳ ಕೈಲಿ ಬ್ಲಿಂಕಿಟಿಂದ ನಾನು ಸ್ವಲ್ಪ ಫ್ರೂಟ್ಸ್ನ ಆರ್ಡ್ರ್ ಮಾಡಲಿಕ್ಕೆ ಹೇಳಿದ್ದೆ. ಅವಳು ಆರ್ಡ್ರ್ ಮಾಡಿದ್ದಾಳೆ. ಏನೇನು ಮಾಡಿದ್ದಾಳೆ ಅಂತ ತೋರಿಸ್ತೀನಿ ನೋಡಿ. 1/4 kg ಜಾಮೂನ್ ಫ್ರೂಟು, ನೇರಳೆ ಹಣ್ಣು ಸೀಸನ್ ಇರುವಾಗಲೇ ಡೈಲಿ ತಿಂದುಬಿಡಬೇಕು, ಆರೋಗ್ಯಕ್ಕೆ ತುಂಬ ಒಳ್ಳೆಯದು. 1/4 kg ತರಿಸಿದ್ದೀನಿ. ತುಂಬ ಫ್ರೆಶ್ ಆಗಿದೆ. ಇದನ್ನೀಗ ತೊಳೆದ್ಬಿಟ್ಟು ಉಪ್ಪು ನೀರಿನಲ್ಲಿ ತಿನ್ನೋದಷ್ಟೇ. ನೆಕ್ಸ್ಟು ಲಿಚಿ ಫ್ರೂಟ್ನ ಆರ್ಡ್ರ್ ಮಾಡಲಿಕ್ಕೆ ಹೇಳಿದ್ದೆ. 1/2 kg ನೋಡಿ, 1/2 kg 145 ರುಪೀಸ್. ಅಲ್ಲಿ 1/4 kgಗೆ 100 ರೂಪಾಯಿ ತಗೊಳ್ರಿ. ಹೇಗಿದೆ ಲಿಚಿ ಫ್ರೂಟ್ ಅಂತ ಓಪನ್ ಮಾಡಿ ತೋರಿಸ್ತೀನಿ ನಾನು ನಿಮಗೆ. ತುಂಬ ಫ್ರೆಶ್ ಆಗಿದೆ. ಈಗ ತಾನೇ ಗಿಡದಿಂದ ಕಿತ್ತು ತಗೊಬಂದಿರೋ ಥರ ಇದೆ. ನಾನು ಎಲ್ಲ ರೆಡಿ ಆಗೋಷ್ಟೊತ್ತಿಗೆ ನನ್ನ ಮಗಳು ಕೂಡ ರೆಡಿಯಾಗಿದ್ಲು. ನಾವಿವಾಗ ಸ್ವಲ್ಪ ಜರ್ನಿ ಮಾಡೋಕ್ಕಿತ್ತು. ವಿಜಯನಗರ ಮೆಟ್ರೋ ಸ್ಟೇಷನ್ಗೆ ಹೋಗ್ತಾ ಇದ್ವಿ. ಇಲ್ಲಿಂದ ನಾವು ಜರ್ನಿ ಮಾಡ್ತೀವಿ. ಬೇಗ ಬೇಗ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ನಮ್ಮ ಮಗ, ನಮ್ಮ ಮಗಳು, ನಮ್ಮ ಹಸ್ಬೆಂಡು ಎಲ್ಲ ಮೆಟ್ರೋದಲ್ಲಿ ಕೂತಿದ್ದೀವಿ. ಹೋಗ್ತಾ ಇರುವಾಗ ಸ್ವಲ್ಪ ಅಕ್ಕಪಕ್ಕ ವೀಡಿಯೋ ಮಾಡ್ತಾ ಇದ್ದಾಳೆ ನಮ್ಮ ಮಗಳು. ಹಸಿರಿನಿಂದ ತುಂಬಿ ತುಳುಕ್ತಾ ಇದೆ ಬೆಂಗಳೂರು. ಎಷ್ಟು ಚೆನ್ನಾಗಿದೆ ಅಂದರೆ, ನಾವು ಬರೋ ಜಾಗಕ್ಕೆ ಬಂದಾಗಿದೆ. KR ಪುರಂ ಬಂದು ಇಳಿದಿದ್ದೀವಿ. ಇಲ್ಲಿಂದ ಆಟೋದಲ್ಲಿ ಹೋಗಿ ನಮ್ಮ ಕೆಲಸನ ಮುಗಿಸ್ಕೊಂಡು ಬರ್ತೀವಿ. ಆಮೇಲೆ ನೋಡಿ ಎಷ್ಟು ಚೆನ್ನಾಗಿದೆ. ಲೇಕ್ಗಳೆಲ್ಲ ಇದ್ದಾವೆ. ನೀರಂತೂ ತುಂಬಿ ತುಳುಕ್ತಾ ಇದೆ. ಬೆಂಗಳೂರು ಅಂತಲೇ ಗೊತ್ತಾಗಲ್ಲ, ಅಷ್ಟು ಚೆನ್ನಾಗಿದೆ. ನೋಡಲಿಕ್ಕಂತೂ ತುಂಬ ಖುಷಿಯಾಗುತ್ತೆ. ಬೇಗ 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 ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಲೈಕ್ ಮಾಡಿ ವೀಡಿಯೋಸ್ನ. ತುಂಬ ಸೊಗಸಾಗಿದೆ ಬೆಂಗಳೂರು ಮಾತ್ರ. ನಾವು ಇವಾಗ ಮೆಟ್ರೋ ಹತ್ತಿ ಮತ್ತೆ ವಿಜಯನಗರ ಬರಬೇಕು. ಬರ್ತಾ ಇದ್ದೀವಿ. ಒಂದು ಟ್ರಯಾಂಗಲ್ ಶೇಪ್ ಲೇಕ್ ಸಿಕ್ಕಿದೆ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ತುಂಬ ಚೆನ್ನಾಗಿದೆ ಮಾತ್ರ. ಹಾಗೆ ಮೆಟ್ರೋದಲ್ಲಿ ನಾವು ವಾಪಸ್ಸು ವಿಜಯನಗರ ಬರ್ತಾಯಿದ್ದೀವಿ. ನಮ್ಮ ಕೆಲಸ ಎಲ್ಲ ಮುಗಿಸ್ಕೊಂಡು. ಅಲ್ಲೇ ಟಯರ್ಡ್ ಆಗ್ತಾ ಇದೆ ಎಲ್ಲರಿಗೂ. ನೋಡಿ, ನಮ್ಮ ಮಗ, ನಮ್ಮ ಹಸ್ಬೆಂಡು, ನಾನು, ಮಗಳು ಎಲ್ಲ ಕೂತಿದ್ದೀವಿ. ವಿಜಯನಗರ ಬಂದು ಇಳಿದಿದ್ದೀವಿ. ಸರಿ, ಈಗ ಜ್ಯೂಸ್ ಕುಡಿಯೋಣ ಅಂತ ನಮ್ಮ ಮಗ, ನಮ್ಮ ಹಸ್ಬೆಂಡು ಕರ್ಕೊಬಂದರು. ನಾನು ಏನು ಬೇಕಂತ ಕೇಳಿದರು. ನಾನು ಒಂದು ಐಸ್ ಕ್ರೀಮ್ ಬೇಕು ಅಂತ ಕೇಳಿದೆ. ಏನೋ ಒಂದು ಚಿಕ್ಕದು ಐಸ್ ಕ್ರೀಮು ಅಂತ ಹೇಳಿದೆ. ಆದರೆ ಇದು ಗಡ್ಬಡು ಹೇಳಿದ್ದಾರೆ, ತುಂಬ ದೊಡ್ಡದಾಗಿದೆ. ಇಷ್ಟೆಲ್ಲ ನನಗೆ ತಿನ್ನಲಿಕ್ಕಾಗಲ್ಲ. ತಿಂದರೆ ಊಟ ಮಾಡಲಿಕ್ಕಾಗಲ್ಲ, ಹೊಟ್ಟೆ ತುಂಬಾಗ್ಬಿಡುತ್ತೆ ತಿಂದರೆ. ನಾನೀಗ ನೈಸ್ ಮಾಡಿ ನನ್ನ ಮಗಳಿಗೆ, ಮಗನಿಗೆ ಎಲ್ರಿಗೂ ಸ್ವಲ್ಪ ಕೊಟ್ಬಿಡ್ತೀನಿ. ಕೊಟ್ಟೆ. ಮಗಳು ತಿಂತಾ ಇದ್ದಾಳೆ. ನೈಸಿದೆ ಅಂತ ಹೇಳ್ತಾ ಇದ್ದಾಳೆ. ಇವಳು ಮಗಳು ರೋಸ್ ಮಿಲ್ಕ್ ಶೇಕ್ ಹೇಳಿದ್ದಾಳೆ. ಮಗ ಬಟರ್ ಫ್ರೂಟ್ ಜ್ಯೂಸ್ ಹೇಳಿದ್ದಾನೆ. ನಮ್ಮ ಹಸ್ಬೆಂಡು ಬಂದು ಬಾದಾಮ್ ಮಿಲ್ಕ್ ಹೇಳಿದ್ದಾರೆ. ಎಲ್ಲ ಕುಡಿದು ನಾವು ಮನೆಗೆ ಹೋಗ್ತೀವಿ. ಮನೆಗೆ ಬಂದು ಸ್ವಲ್ಪ ಲೇಟಾಗಿತ್ತು. ಬೇಗ ಒಂದು ಹಾಲು, ಒಂದು ಸೊಪ್ಪು ಪಲ್ಯ ಮತ್ತು ಮೊಟ್ಟೆ ಬೇಯಿಸಿದೆ, ರೈಸ್ ಮಾಡಿದ್ದೀನಿ. ನಮ್ಮ ಹಸ್ಬೆಂಡು ಕಬಾಬ್ ತೊಗೊಬಂದಿದ್ರು. ಇಷ್ಟು ಈಗ ಊಟ ಮಾಡಿ ರೆಸ್ಟ್ ಮಾಡ್ತೀವಿ.
ಹಾಗೆ ನಾವು ಈವ್ನಿಂಗು ರೆಡಿಯಾಗಿದ್ದೀವಿ. ನಾನು, ನನ್ನ ಮಗಳು, ನಮ್ಮ ಮಗ ಮೊದಲೇ ಹೋಗಿದ್ದಾನೆ. ರಿಸೆಪ್ಷನ್ ಇತ್ತು, ನಮ್ಮ ಮಗನ ಫ್ರೆಂಡ್ ಅವರ ಅಕ್ಕಂದು ಮದುವೆ ರಿಸೆಪ್ಷನ್ ಇತ್ತು. ಅಲ್ಲಿಗೆ ನಾನು, ನನ್ನ ಮಗಳು, ನಮ್ಮ ಹಸ್ಬೆಂಡು ಹೋಗಿದ್ದೀವಿ. ನಮ್ಮ ಮನೆಯವರು ಸ್ವಲ್ಪ ಕೆಲಸ ಇದೆ ಅಂತ ಹೇಳಿಬಿಟ್ಟು ಹೊರಗಡೆ ಹೋಗಿದ್ದಾರೆ. ಈಗ ಅವ್ರು ಬರ್ತಾರೆ. ಅಷ್ಟೊತ್ತಿಗೆ ನಾನು, ನನ್ನ ಮಗಳು ಊಟ ಮಾಡ್ತೀವಿ. ಊಟಕ್ಕೆ ಬಂದು ಕೂತಿದ್ದೀವಿ ನಾವೀಗ. ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ ವಿಡಿಯೋಸ್ನ. ಪಾಯಸ ಹಾಕಿದ್ರು, ಉಪ್ಪು ಹಾಕಿದ್ದಾರೆ. ಫಸ್ಟು ಒಂದು ಟಿಶ್ಯೂ ಕೊಟ್ಟಿದ್ರು, ಉಪ್ಪಿನಕಾಯಿ ಹಾಕಿದ್ದಾರೆ. ಈಗ ಟಿಶ್ಯೂವಲ್ಲಿ ಮತ್ತು ಇದು ಸ್ವೀಟ್ ಕಾರ್ನ್ ಕೋಸಂಬರಿ, ಕಾಂಗ್ರೆಸ್ ಕಡಲೆ ಕೋಸಂಬರಿ ಮತ್ತು ಬೆಂಡೆಕಾಯಿ ಪಲ್ಯ, ಒಂದು ಬೇಬಿ ಕಾರ್ನ್ ಕಬಾಬು, ಹಪ್ಪಳ, ಪನ್ನೀರ್ ಕಬಾಬ್ ಹಾಕ್ತಾರೆ. ಈಗ ರಸ್ಮಲಾಯಿ, 2 ರಸ್ಮಲಾಯಿ ಹಾಕಿ ಕೊಟ್ಟಿದ್ದಾರೆ. ಸ್ವೀಟ್ ಅಂದರೆ ನಮ್ಗೆ ತುಂಬಾ ಇಷ್ಟ ಬಿಡಿ. ಒಂದು ಸ್ವೀಟ್ ಹಾಕಿದ್ದಾರೆ, ರುಮಾಲಿ ರೋಟಿ ಹಾಕಿದ್ದಾರೆ, ಹಾಗೆಯೇ ಪನ್ನೀರ್ ಕುರ್ಮಾ ಹಾಕಿದರು. ಮತ್ತು ಇವಾಗ ಪಲಾವ್ ಹಾಕಿದ್ದಾರೆ, ಮೊಸರು ಬಜ್ಜಿ ಹಾಕಿದ್ದಾರೆ. ಎಲ್ಲ ಊಟ ಮಾಡಿ ಬೀಡ ತಿಂತಾಯಿದ್ದೀವಿ. ಬೀಡ ತಿಂದು ಬರ್ತಾ ಇರೋ ಅಷ್ಟೊತ್ತಿಗೆ ನಮ್ಮ ಮನೆಯವ್ರು ಕೆಲಸ ಮುಗಿಸ್ಕೊಂಡು ಈಗ ಬರ್ತಾರೆ. ಅವರು ಕೂಡ ಊಟ ಮಾಡಿದ ಮೇಲೆ ಮನೆಗೆ ಹೋಗ್ತೀವಿ. ಮನೆಗೆ ಬಂತೀವಿ. ಮನೆಯೊಳಗೆ ಒಂದು ಗ್ರಾಸ್ ಹಾಪರ್ ಬಂದು ಕೂತಿದೆ. ಅದನ್ನು ತೊಗೊಂಡೋಗಿ ಈಗ ನಾನು ಗಿಡದಲ್ಲಿ ಬಿಟ್ಟು ಬರ್ತೀನಿ. RCB ಸ್ಟಾರ್ಟ್ ಆಗಿದೆ. ಮಗಳು RCBಗೋಸ್ಕರ ಟೀ ಶರ್ಟ್ ಹಾಕಿ ಕೂತಿದ್ದಾಳೆ ಬೆಕ್ಕುಗಳ ಜೊತೆ. ನಾನು ಹೋಗಿ ಮಲಗಿಬಿಡ್ತೀನಿ, ನಿದ್ರೆ ಬರ್ತಾಯಿದೆ. ಇವರು ಎಂಜಾಯ್ ಮಾಡ್ತಾರೆ. ಯಾವ ಥರ ಎಂಜಾಯ್ ಮಾಡ್ತಾರೆ RCB ಕ್ರಿಕೆಟ್ ನೋಡ್ತಾ ಅಂತ ನೋಡಿ. ಈ ಚಿಕ್ಕ ಮಕ್ಕಳು ಲೈಫು ಮತ್ತೆ ಬರಲ್ಲ. ತುಂಬ ಎಂಜಾಯ್ ಮಾಡ್ತಾ ಇದ್ದಾರೆ. ಆಗಲೇ ಇವರು ಚಿಪ್ಸು, ಜ್ಯೂಸು ಏನೇನೋ ತಗೊಬಂದು ಎಂಜಾಯ್ ಮಾಡ್ತಾ ಇದ್ದಾರೆ. ನನ್ನ ಮಗ ಕೂಡ RCB ನೋಡ್ತಾ ಇದ್ದಾನೆ. ನೋಡಿ ಚಿಪ್ಸ್ಗಳು, ಚೀಟೋಸು, ಟ್ರಯಾಂಗಲ್ಸ್ ಏನೇನೋ ಇದೆ ಇಲ್ಲಿ. ಜ್ಯೂಸು ಎಲ್ಲ ಇಟ್ಕೊಂಡು ಎಂಜಾಯ್ ಮಾಡ್ತಾ ಇದ್ದಾರೆ.